ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣವರು ಒಂದು ಕರೆಯನ್ನು ಮಾಡಿ, ಉಡಿ ವಿಜಿ ಕುಮಾರಣ್ಣವರೇ, ನೀವು ನಮ್ಮ ಮಲ್ಲೇಶ್ ಬಾಬಣ್ಣ ಅವರ ಜೊತೆಯಲ್ಲಿ ಒಂದು ಸಂಸತ್ ಚುನಾವಣೆಗೆ ನಿಮ್ಮ ಬೆಂಬಲವನ್ನು ಸೂಚಿಸಬೇಕು, ನಿಮ್ಮ ಬೆಂಬಲಿಗರಿಗೂ ಕೂಡ ಒಂದು ಮಾತನ್ನು ತಿಳಿಸ್ಬೇಕು ಅಂತ ಹೇಳ್ತಾ ಇದ್ದಾಗೆ ತತ್ಕ್ಷಣ ದೊಡ್ಡವರ ಮಾತಿಗೆ ಬೆಲೆ ಕೊಟ್ಟು, ಕುಮಾರಣ್ಣ ಅವರ ಮಾತಿಗೆ ಬೆಲೆ ಕೊಟ್ಟು, ಉಡಿ ವಿಜಿ ಕುಮಾರ್ ಅವರು ಕೂಡ ಬಹಳ ಒಂದು ಮುಖ್ಯವಾದಂಥ ಪಾತ್ರ ಮಾನ್ಯ ಮಲ್ಲೇಶ್ ಬಾಬಣ್ಣ ಅವರಿಗೆ ಸಂಸದರಾಗಿ ಮಾಡ್ತಕ್ಕಂಥದ್ರಲ್ಲಿ ರಾಮಣ್ಣ ಅವರು, ಉಡಿ ವಿಜಿ ಕುಮಾರ್ ಅವರು ಇಬ್ರು ಸೇರಿ ಬಹುಶಃ ಬಹಳ ಗಟ್ಟಿಯಾಗಿ ನಿಂತ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಆದರೂ ಕೂಡ ನನಗೆ ಸಮಾಧಾನ ಇಲ್ಲ. ನಿಮ್ಗೆ ಗೊತ್ತಿದೆ, ಲೀಡಿನ ಅಂತರ ಬಹುಶಃ ಯಾವ ಮಟ್ಟಕ್ಕೆ ಬರಬೇಕಾಗಿತ್ತು ಆ ಮಟ್ಟಕ್ಕೆ ಬರಲಿಲ್ಲ. ಏಕೆಂದರೆ ಇವತ್ತು ಕೆಲವೊಂದಷ್ಟು ಜನ ಬೀದಿನಲ್ಲಿ ನಿಂತು ಚರ್ಚೆ ಮಾಡ್ತಾ ಇದ್ದಾರೆ. ಬೀದಿನಲ್ಲಿ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ ಸಾರ್ವಜನಿಕವಾಗಿ. ಆದರೆ ಇದು ಯಾವುದಕ್ಕೂ ಕೂಡ ನಾವು ಪ್ರತಿ ಉತ್ತರವನ್ನು ಕೊಡ್ತಕ್ಕಂಥದ್ದಕ್ಕೆ ನಮ್ಮ ಪಕ್ಷದ ಮುಖಂಡರುಗಳು ನಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಸಿದ್ಧರಿಲ್ಲ. ಅವರವರ ಆತ್ಮಸಾಕ್ಷಿಗೆ ಅನುಗುಣವಾಗಿ ಅವರೇನಾದರೂ ನಿಜಕ್ಕೂ ಕೂಡ ಆ ಚುನಾವಣೆಯಲ್ಲಿ ಮಾಲೂರು ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ನಮ್ಮ ಮಲ್ಲೇಶ್ ಬಾಬಣ್ಣ ಅವ್ರನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದರೆ ನನ್ನ ಅಭಿಪ್ರಾಯದಲ್ಲಿ 70,000ಕ್ಕೆ ಹೋಗಬೇಕಾಗಿತ್ತು ಲೀಡು. ಆದರೆ ಲೀಡ್ ಯಾತಕ್ಕೆ ಕುಸಿತಾ ಆಯಿತು ಅಂತಕ್ಕಂಥದ್ದು ಅದು ಕೆಲವೊಂದಷ್ಟು ವ್ಯಕ್ತಿಗಳಿಗೆ ಅವ್ರಿಗೆ ಪ್ರಶ್ನೆಯಾಗಿ ಬಿಟ್ಬಿಡ್ತೀನಿ, ನಾನೇನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ನಮ್ಮ ಪ್ರಭಾಕರಣ್ಣ ಅವರು ಮೂಲತಃ JDSನವರು. ಅವರು 83ನೇ ಇಸ್ವಿಯಿಂದನೂ ಸತತವಾಗಿ 2013ನೇ ಇಸ್ವಿವರೆಗೂ ನಮ್ಮ ಜೊತೆಯಲ್ಲೇ ಇದ್ದಂಥವರು. ಕಾರಣಾಂತರಗಳಿಂದ ಅವತ್ತಿನ ರಾಜಕಾರಣದ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಪಕ್ಷ ಅವರು ಬಿಟ್ಟು ಹೋದರೂ ಕೂಡ ಒಂದು ಮಾತನ್ನು ಭಾಳ ಗಟ್ಟಿಯಾಗಿ ಹೇಳಿದ್ರು, ನನ್ನ ಪಕ್ಷ ಹೃದಯದಲ್ಲಿದೆ, ಜನತಾದಳ ಪಕ್ಷ ನನ್ನ ಹೃದಯದಲ್ಲಿ, ನಾನು ಸಂಭ್ರಮಾಚರಣೆ ಮಾಡ್ತಾ ಇದ್ದೇನೆ, ಆಚರಿಸ್ತಾ ಇದ್ದೇನೆ ನನ್ನ ಪಕ್ಷವನ್ನು. ನನ್ನ ಪಕ್ಷ ಬಿಟ್ಟೋಗಿದ್ರು ಕೂಡ ನನ್ನ ಹೃದಯ ಜನತಾದಳ ಪಕ್ಷದಲ್ಲೇ ಸದಾಕಾಲ ಇತ್ತು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರು. ಬಹುಶಃ ಅವರು ಮಾನ್ಯ ಕುಮಾರಣ್ಣ ಅವರು ಭಾಳ ಹೇಳಿದ್ದಾರೆ ನನಗೆ ಪ್ರಭಾಕರಣ್ಣ ಅವ್ರ ಬಗ್ಗೆ. ಅವರು ಕೂಡ ಆ ಭಾಗದಲ್ಲಿ ಶಾಸಕರಾಗಬೇಕಾಗಿತ್ತು. ಆದರೆ ಇವತ್ತು ಉಡಿ ವಿಜಯ್ ಕುಮಾರ್ ಅವ್ರ ಜೊತೆಯಲ್ಲಿ, ರಾಮಣ್ಣ ಅವರ ಜೊತೆಯಲ್ಲಿ ನಿಂತು ಈ ಪಕ್ಷವನ್ನು ಕಟ್ತೇವೆ ಅಂತಕ್ಕಂಥದ್ದು ಒಂದು ಕಡೆ ನಮ್ಮ ಜನತಾದಳ ಪಕ್ಷದ ಎಲ್ಲ ಪ್ರಮುಖ ಮುಖಂಡರುಗಳು ಒಂದು ಸವಾಲನ್ನಾಗಿ ಸ್ವೀಕಾರ ಮಾಡಿದ್ದೀರಿ. ಜೊತೆಯಲ್ಲಿ ಉಡಿ ವಿಜಯ್ ಕುಮಾರ್ ಅವರ ಬೆಂಬಲಿಗರು ಕೂಡ ಇವತ್ತು ಜೊತೆಗೂಡಿ ನಾವೆಲ್ಲರೂ ಅಣ್ಣ ತಮ್ಮಂದರ ರೀತಿಯಲ್ಲಿ ಅನ್ಯೋನ್ಯವಾಗಿ ಈ ಪಕ್ಷವನ್ನು ಕಟ್ಟಿ ಬೆಳೆಸ್ತೀವಿ ಅಂತಕ್ಕಂಥ ದೃಢ ಸಂಕಲ್ಪದೊಂದಿಗೆ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮುಂದೆ ತಾವೆಲ್ಲರೂ ಬಂದು ಏನು ನಿಂತಿದ್ದೀರಿ. ಇದಕ್ಕೆ ಈ ಪಕ್ಷದ ಕಾರ್ಯಕರ್ತನಾಗಿ ನಾನು ತುಂಬ ಹೃದಯದಿಂದ ಧನ್ಯವಾದಗಳು, ಅಭಿನಂದನೆಗಳು, ಸ್ವಾಗತ ಎಲ್ಲವನ್ನ ಕೋರಲಿಕ್ಕೆ ಇಚ್ಛೆ ಪಡ್ತೇನೆ. ಈಗಾಗಲೇ ತಮಗೆ ಎಲ್ಲರಿಗೂ ಕೂಡ ಗೊತ್ತಿದೆ, ಇವತ್ತೇನು JP ಭವನದ ಕಚೇರಿಯ ಆವರಣದಲ್ಲಿ ಬಂದು ತಾವೆಲ್ಲರೂ ಪಾಲ್ಗೊಂಡಿದ್ದೀರಿ. ಪಕ್ಷ 25 ವರ್ಷ ಆಗಿದೆ. ಇವತ್ತು ಈ ರಾಜ್ಯದಲ್ಲಿ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಏಕೈಕ ಪ್ರಾದೇಶಿಕ ಪಕ್ಷ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟದ ಹಿನ್ನೆಲೆಯಲ್ಲಿ ಕಟ್ಟಿರ್ತಕ್ಕಂಥ ಪಕ್ಷ ಅದು ಜಾತ್ಯತೀತ ಜನತಾದಳ ಪಕ್ಷ ಅಂತಕ್ಕಂಥದ್ದು ಬಹುಶಃ ನಾವು ನೀವೆಲ್ಲರೂ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಇವತ್ತು ಉಡಿ ವಿಜಯ್ ಕುಮಾರ್ ಅವ್ರಿಗೆ ಈ ಸಂದರ್ಭದಲ್ಲಿ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಉಡಿ ವಿಜಯ್ ಕುಮಾರ್ ಅವರು ನನಗೆ ನನ್ನ ಉಪಚುನಾವಣೆಯ ಸಂದರ್ಭದಲ್ಲಿಯೂ ಕೂಡ ಬಂದು 1-2 ದಿನಗಳ ಕಾಲ ನನ್ನ ಪ್ರಚಾರದಲ್ಲಿ ಪಾಲ್ಗೊಂಡಿದ್ರು. ಬಹುಶಃ ಆ ಭಾಗದಲ್ಲಿ ಅವ್ರು ಏನೊಂದು ಸಮುದಾಯವನ್ನು ಪ್ರತಿನಿಧಿ ಮಾಡ್ತಾರೆ, ಆ ಸಮುದಾಯ ಕೇವಲ ಚನ್ನಪಟ್ಟಣ ತಾಲೂಕಷ್ಟೇ ಅಲ್ಲ, ರಾಜ್ಯದ ಅನೇಕ ಕ್ಷೇತ್ರಗಳಲ್ಲಿ, ಅನೇಕ ಜಿಲ್ಲೆಗಳಲ್ಲಿ ನಿಮ್ಮ ಸಮುದಾಯ ಬಹಳ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೀವು ಮಾಲೂರು ಕ್ಷೇತ್ರಕ್ಕೆ ಸೀಮಿತ ಅಂತಕ್ಕಂಥದ್ದನ್ನು ನೀವು ಭಾವಿಸಬೇಡಿ. ಯಾಕೆಂದರೆ ಇಲ್ಲಿ ಮಾನ್ಯ ದೊಡ್ಡ ಸಾಹೇಬ್ರ ರಾಜಕಾರಣದ ಇತಿಹಾಸವನ್ನು ನಾವೆಲ್ಲರೂ ಕೂಡ ಅಲ್ಪ ಸ್ವಲ್ಪನಾದರೂ ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದಾದರೆ ಸಾಮಾಜಿಕ ನ್ಯಾಯ, ಸಾಮಾಜಿಕ ಬದ್ಧತೆ, ಸಾಮಾಜಿಕ ಚಿಂತನೆಯಿಂದ ಹಲವಾರು ಜನ ಇವತ್ತು ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಶಾಸಕ ಸ್ಥಾನ, ಮಂತ್ರಿ ಸ್ಥಾನ, ಉಪಮುಖ್ಯಮಂತ್ರಿಗಳವರೆಗೂ ಕೂಡ ಕೊಂಡೊಯ್ತಿರ್ತಕ್ಕಂಥ ಒಂದು ಪಕ್ಷ